ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ 26ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ನೋಂದಣಿ ಪ್ರಾರಂಭ. ದಿನಾಂಕ 26/2/2026 ಗುರುವಾರ ಬೆಳಗ್ಗೆ 11:23ರಿಂದ 12:10 ನಡೆಯುವ ವಿವಾಹಕ್ಕೆ ಈ ಕೂಡಲೇ ನೋಂದಾಯಿಸಬೇಕೆಂದು ಎಎಚ್ ಬಸವರಾಜುರವರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹವನ್ನು ವೇದಿಕೆ ಪ್ರಾರಂಭ ಮಾಡಿ ಇವತ್ತಿಗೆ 27ನೇ ವರ್ಷಕ್ಕೆ ಕಾಲಿಟ್ಟಿದೆ. 27ನೇ ವರ್ಷದಲ್ಲಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಾಡು ಮಾಡಿದ್ದೀವಿ. ಇದು ಪ್ರಾರಂಭ ಆಗಿದ್ದು 1999. 27ನೇ ವರ್ಷದ ಸಾಮೂಹಿಕ ವಿವಾಹ 26 ದಿನಾಂಕ 26/2/2026 ಗುರುವಾರ ಬೆಳಗ್ಗೆ 11:23ರಿಂದ 12:10 ಸಲ್ಲುವ ಮೇಷ ಲಗ್ನದಲ್ಲಿ ತಾಯಿ ಸನ್ನಿಧಾನದಲ್ಲಿ ಉಚಿತ ಸಾಮೂಹಿಕ ವಿವಾಹ ವೇದಿಕೆಯನ್ನು ನಾವೆಲ್ಲ ವೇದಿಕೆಯ ವ್ಯವಸ್ಥಾಪಕರು ಆಯೋಜಿಸಿದ್ವಿ. ಗುರಿಯರ ಆಸೆಯಂತೆ ಈ ದಿನಾಂಕದ ಒಂದು ನಿಗದಿಪಡಿಸಿ ತಮ್ಮದೇ ಇವತ್ತು ಬೆಂಗಳೂರು ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ರಾಜ್ಯದ ಯಾವುದೇ ಮೂಲೆ ಇರ್ಬೋದು, ಹೊರ ರಾಜ್ಯದಲ್ಲೂ ಇರ್ಬೋದು. ಯಾಕೆಂದರೆ ಹುಡುಗ ಬೆಂಗಳೂರಲ್ಲಿರುತ್ತೆ, ಹುಡುಗಿ ತಮಿಳುನಾಡಲ್ಲಿರುತ್ತೆ, ಆಂಧ್ರದಲ್ಲಿರುತ್ತೆ, ಕೇರಳದಲ್ಲಿರುತ್ತೆ. ಈ ಥರ ಒಂದು ಒಂದೇ ಕಡೆ ಇರೋದು ಹುಡುಗ ಹುಡುಗಿ. ಆ ಒಂದು ಜೋಡಿಗಳಿಗೆ ತಂದೆ ತಾಯಿ ಪೋಷಕರು ನೋಡಿ ಅವರ ಒಪ್ಪಂದದ ಮೇರೆಗೆ ಈ ಒಂದು ನೋಂದಾಯಿಸ್ಕೊಳ್ಳೋಕ್ಕೆ ಕಡೆ ದಿನಾಂಕ ನಾವು ಕೊಟ್ಟಿರ್ತಕ್ಕಂಥದ್ದು ವೇದಿಕೆಯಿಂದ 15/2/26 ನೋಂದಾಯಿಸ್ಕೊಳ್ಬೇಕು ಅಂತೇಳಿ ತಮ್ಮ ಕೈನ ವಿನಂತಿಯನ್ನು ವೇದಿಕೆ ಪರವಾಗಿ ಮಾಡ್ತಾ ಇದ್ದೀವಿ. ಹುಡುಗಿಗೆ 18 ವರ್ಷ ತುಂಬಬೇಕು, ಹುಡುಗನಿಗೆ 21 ವರ್ಷ ವಯೋಮಿತಿ ಸರ್ಟಿಫಿಕೇಟ್ ಒಂದಿಗೆ ಪೋಷಕರೊಂದಿಗೆ ಬಂದು ಕೊಟ್ಟಿರ್ತಕ್ಕಂಥ ವಿಳಾಸ ದೂರವಾಣಿ ಉಪಕರಣ ಮಾಡಿಕೊಂಡು ಒಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ತಮ್ಮ ಕೈನ ಬೆಂಗಳೂರಿನಲ್ಲಿ ನಿರಂತರವಾಗಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದಿಂದ, ಹಿರಿಯರ ಸಹಕಾರದಿಂದ, ಸ್ವಾಮೀಜಿಗಳ ಆಶೀರ್ವಾದದಿಂದ ವೇದಿಕೆಯ ನಾವೆಲ್ಲ ಸದಸ್ಯರು ಇವತ್ತು ತಮ್ಮ ಮುಂದೆ 27ನೇ ವರ್ಷಕ್ಕೆ ಆಸಕ್ತವುಳ್ಳ ವಧುವರರು ತಂದೆ ತಾಯಿಗಳ ಜೊತೆಲಿ ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ನಾವೊಂದು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯ ಮುಖೇನ ವಿನಂತಿ ಮಾಡಕ್ಕೆ ಬಂದಿದ್ದೀವಿ. ತಮ್ಮಲ್ಲಿ ವಿನಂತಿ ಇಷ್ಟೇ, ಬಡತನ ಅನ್ನೋದು ಇವತ್ತು ನಿಮಗೂ ನಮಗೆಲ್ಲರಿಗೂ ಗೊತ್ತಿದೆ, ತಾಂಡವಾಡ್ತಾ ಇದೆ. ಅದರಲ್ಲೂ ಮದುವೆ ಅಂದರೆ ಇನ್ನೂ ಈ ಚಿಂತೆಗೆ ಈಡಾಗಿದ್ದಾರೆ. ಅಂಥ ಒಂದು ಚಿಂತೆಯಿಂದ ದೂರ ಇರಬೇಕು, ಸರಳವಾಗಿ ಮದುವೆ ಆಗಬೇಕು. ಬಡತನ ರೇಖೆಯಲ್ಲಿ ಇಂಥವ್ರಿಗೆ ತಾಯಿಯ ಕೃಪೆಯಿಂದ, ತಾಯಿಯ ಸನ್ನಿಧಿಯಲ್ಲಿ ನೆರವಾಗಬೇಕು. ಆಡಂಬರ ಮದುವೆಗೆ ಕಡಿವಾಣ ಹಾಕಬೇಕು. ಇದಕ್ಕೆ ಜಾತಿ ಮತ ಭೇದ ಯಾವುದೇ ಇಲ್ಲ. ಒಂದೇ ತಾಯಿ ಬನಶಂಕರಮ್ಮನ ಸನ್ನಿಧಾನ, ಒಂದೇ ವೇದಿಕೆ, ಒಂದೇ ಅಡಿಯಲ್ಲಿ, ಒಂದೇ ನಿಮಿಷದಲ್ಲಿ ಹಿಂದೂ ಸಂಪ್ರದಾಯದಂತೆ ಸರಳವಾಗಿ ಸಾಮೂಹಿಕ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಅದು ಇವತ್ತು ಮುಂದುವರೆದಿದೆ. ಅದು ಬೆಂಗಳೂರಲ್ಲಿ ಇವತ್ತು ನಿರಂತರ ನಡೀತಾ ಇದೆ. ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಾನ ಬಿಟ್ಟರೆ ಎರಡನೇದು ತಾಯಿ ಬನಶಂಕರಮ್ಮನ ಸನ್ನಿಧಾನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಒತ್ತನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ. ಈ ಒಂದು ಸಾಲದ ಸುರುಳಿಯಲ್ಲಿ ಸಿಲುಕಬೇಡಿ.
ಇದು ಸರಳವಾಗಿ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಸಹಿತ ಪ್ರಚಾರವನ್ನು ನೋಂದಾಯಿಸಿಕೊಳ್ಳಿ ಅಂತ ಒತ್ತು ಕೊಟ್ಟಿದ್ದ ಪ್ರಯುಕ್ತ 27ನೇ ವರ್ಷಕ್ಕೆ ಬಂದು ನಿಂತಿದೆ. ಅದಕ್ಕೆ ತಮ್ಮ ಮುಂದೆ ನಾವೆಲ್ಲ ವೇದಿಕೆಯ ಮತ್ತೊಮ್ಮೆ ಮುತ್ತಪ್ಪ ಇರ್ಬೋದು, ಕೆ ಆರ್ ದಾಮೋದರ ಇರ್ಬೋದು, ನಾರಾಯಣ ಸಾಗರ್, ಸಿ ಮುತ್ತಪ್ಪ ಇರ್ಬೋದು, ಸತೀಶ್ ಇರ್ಬೋದು, ಎಸ್ ಕೆ ನಟರಾಜ್ ಅವರು ಇರ್ಬೋದು, ನಾವೆಲ್ಲ ಇವತ್ತು ತಮ್ಮ ಮುಂದೆ ಮನವಿ ಮಾಡೋಕ್ಕೆ ಯಾರು ಇದಕ್ಕೆ ಅರ್ಹರಿರ್ತಾರೆ ವಧುವರರು ಅವರ ತಂದೆ ತಾಯಿ ಜೊತೆ ಬಂದು ನೋಂದಾಯಿಸ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಳ್ಳಬೇಕು ಅಂತೇಳಿ ಅನುಕೂಲದ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮನವಿ ಮಾಡ್ತಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ವಿನಂತಿ ಮಾಡ್ತಿದ್ದೀನಿ. ಏನಾಯ್ತು ಕೇಳಿದ್ರೆ ನೋಂದಣಿ ಉಚಿತವಾಗಿರುತ್ತಾ ಅಥವಾ ಆಮೇಲೆ ವಧುವರರಿಗೆ ನಿಮ್ಮ ಕಡೆಯಿಂದ ಏನೆಲ್ಲ ತಾಳೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಯಾವ ರೀತಿ? ನೋಂದಣಿ ಉಚಿತವಾಗಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲನೇದಾಗಿ ಹುಡುಗ ಹುಡುಗಿಗೆ ಬಟ್ಟೆಯನ್ನು ಕೊಡ್ತೀವಿ. ಆ ಬಟ್ಟೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ಬೋದು ಎಷ್ಟು ಜನ ನಾವು ಮದುವೆಗೆ ಬರ್ತಾ ಇದ್ದೀವಿ ಅಂತ. ಎರಡನೇದು ದೇವಸ್ಥಾನ ನಾವೇ ಟೈಮ್ಗೆ ವೇದಿಕೆ ಸದಸ್ಯರು ನಾವು ಒಂದು ಟೈಮ್ ಫಿಕ್ಸ್ ಮಾಡಿರ್ತೀವಿ. ಆ ಟೈಮ್ ಒಳಗಡೆ ಬಂದು ಅಲ್ಲಿ ಕಂಕಣದಾರ, ಬಾಚುಗ, ಪೇಟ, ಹೂನಾರ, ಕಾಲಂಬ ಅಷ್ಟು ರೆಡಿಯಾಗಿ ಬಂದು ವೇದಿಕೆ ಮುಂಭಾಗದಲ್ಲಿ ಬಂದ ಮೇಲೆ ತಾಯಿಯ ಸನ್ನಿಧಾನದಿಂದ ಸರಿಯಾದ ಸಮಯಕ್ಕೆ ಮಾಂಗಲ್ಯವನ್ನು ನಮ್ಮ ಅರ್ಚಕರ ತಂಡದೊಂದಿಗೆ ವಾದ್ಯಗೋಷ್ಠಿಯೊಂದಿಗೆ ಮಂಗಳವಾದ್ಯದ ಜೊತೆಯಲ್ಲಿ ವೇದಿಕೆಗೆ ತಂದು ಎಲ್ಲರ ಆಶೀರ್ವಾದ ಪಡೆದು ಎಲ್ರಿಗೂ ಮಾಂಗಲ್ಯವನ್ನು ಕೊಟ್ಟ ನಂತರ ಅರ್ಚಕರು ನಮ್ಮ ಹಿಂದೂ ಸಂಪ್ರದಾಯದಂತೆ ವೇದಘೋಷದ ಮುಖೇನ ಅವ್ರು ಹೇಳಿದಂಥ ಮಂತ್ರವನ್ನು ಹೇಳಿ ಮಾಂಗಲ್ಯವನ್ನು ಕಟ್ಟಬೇಕು.